ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. भारत माता के भारत माता के सनातन धर्म के जय श्री राम, जय श्री राम, जय श्री राम, जय श्री राम, जय श्री राम। जय बोला भारत माता की जय, जय बोला भारत माता की जय, जय बोला भारत माता की जय।
ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಮ್ಮ KGF ತಾಲೂಕಿನ ಗ್ರಾಮಾಂತರ ಭಾಗದ NG ಹುಲ್ಕೂರು, ವೆಂಕಸಂದ್ರ ಪಂಚಾಯಿತಿ, ಸುಂದ್ರಪಳ್ಳ ಪಂಚಾಯಿತಿ ಮತ್ತು ರಾಮಸಾಗರ ಪಂಚಾಯಿತಿ ಈ 4 ಪಂಚಾಯಿತಿಗಳ ವ್ಯಾಪ್ತಿನಲ್ಲಿ ಇನ್ನೊಂದು ದೊಡ್ಡ ಕಾರ್ಯಕ್ರಮ ಹಿಂದೂ ಸಮಾಜೋತ್ಸವವನ್ನು ಹಬ್ಬದ ವಾತಾವರಣದಲ್ಲಿ ಮಾಡಬೇಕಂತೇಳಿ ಸಂಘ ಶತಾಬ್ದಿಯ ಅಂಗವಾಗಿ ನಮ್ಮ ಸಂಘದ ಎಲ್ಲ ಹಿರಿಯರು ಮತ್ತು ಹಿಂದೂಗಳ ಎಲ್ಲ ಮುಖಂಡರುಗಳು ಎಲ್ಲ ಪಕ್ಷಭೇದವನ್ನು ಮರೆತು ಜಾತಿಗಳನ್ನು ದೂರ ಇಟ್ಟು ನಾವೆಲ್ಲ ಹಿಂದೂಗಳೆಲ್ಲ ಒಂದು ಅನ್ನುವಂಥ ಸಂಕೇತವನ್ನು ಮನೆ ಮಾತಾಗಿ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿಯ ಕಾರ್ಯಕ್ರಮ ಆಗಿದೆ. ಇದಕ್ಕೆ ನಮ್ಮೆಲ್ಲ ಮುಖಂಡರುಗಳು ಕೂಡ ಭಾಳ ಶ್ರಮಪಟ್ಟು ಕಳೆದ 15 ದಿವಸಗಳಿಂದ ಹಗಲಿರುಳು ಎಲ್ಲ ಮನೆಗೂ ಭೇಟಿ ಕೊಟ್ಟು ಎಲ್ಲ ಮನೆಗಳ ಮುಖಂಡರುಗಳನ್ನು ಭೇಟಿ ಮಾಡಿ ಅವರೆಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಬರುವಂಗೆ ಮಾಡಿ ಇವತ್ತು ಯಶಸ್ವಿ ಆಗೋಕ್ಕೆ ಕಾರಣನೇ ಈ ಕಾರ್ಯಕ್ರಮದ ಆಯೋಜಕರಾದಂಥ ಎಲ್ಲ ಮುಖಂಡರುಗಳಿಗೂ ಇದು ಸಲ್ಲುತ್ತೆ. ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬೆಂಬಲವಾಗಿ ನಿಂತಂಥವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತೀವಿ. ಇವತ್ತು ನಮ್ಮ ಜಿಲ್ಲೆಯಾದ್ಯಂತ ನಡೆಯುವಂಥ ಎಲ್ಲ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ನಮ್ಮ ಸಂಸದರಾದಂಥ ಸೋದರರಾದಂಥ ಮುನ್ಸ್ವಾಮಿಯವರು ಕೂಡ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ಎಲ್ಲರನ್ನು ಹುರಿದುಂಬಿಸಿ ಈ ಹಿಂದೂ ಸಮಾಜೋತ್ಸವ ಇನ್ನೂ ಗಟ್ಟಿಯುತವಾಗಿ ಎಲ್ಲ ಮನೆಗಳಿಗೆ ತಲುಪುವಂಥದ್ದು ಅವರ ಉದ್ದೇಶ ಆಗಿರೋದ್ರಿಂದ ಎಲ್ಲರೂ ಕೂಡ ನಾವೆಲ್ಲ ಸೇರಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖಂಡರುಗಳಾದಂಥ ನವೀನ್ ರಾಮ್ ಅವರು, ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಸೇವೆಯನ್ನು ಮಾಡಿದಂಥ ನಮ್ಮ ಪಕ್ಷದ ಮುಖಂಡರಾದಂಥ ಬುಜ್ಜಿ ನಾಯ್ಡು ಅವರು, ನಮ್ಮ ಪಕ್ಷದ ಡಾಕ್ಟರ್ ಶಿವ ಅವರು, MR ರೆಡ್ಡಿ ಅವರು, ಇಂದಿನ ಗ್ರಾಮಾಂತರ ಅಧ್ಯಕ್ಷರು, ನಮ್ಮ SC ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಹನುಮಂತ್ ಅವರು, ಮತ್ತು ನಮ್ಮ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಚಲಪತಿಯವರು, ಪುರುಷೋತ್ತಮ ಅವರು, ಸುನಿಲ್ ಅವರು, ಧನುಷ್ ಅವರು, ಮತ್ತು ಇದ್ರ ಜೊತೆಗೆ ಸಂಘದ ಪ್ರಮುಖರು, ಎಲ್ಲ ಪಕ್ಷಗಳಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು, ಒಟ್ಟಾರೆ ಹಿಂದೂಗಳು ನಾವೆಲ್ಲರೂ ಕೂಡ ಭಾರತವನ್ನು ಜಗತ್ತಿನಲ್ಲಿ ವಿಶ್ವಗುರು ಆಗಿ ಮಾಡಬೇಕು, ಅದು ನಮ್ಮ ಸಂಕಲ್ಪ. ಅದಕ್ಕಾಗಿ ಎಲ್ಲ ಕಾರ್ಯಕ್ರಮವನ್ನು ಸಂಘ ಶತಾಬ್ದಿ ಕಾರ್ಯಕ್ರಮದ ಅಂಗವಾಗಿ ಮಾಡಿದ್ದೇವೆ. ಇದು ಯಶಸ್ವಿಯಾಗಿದೆ. ಮುಂದಿನ 2ನೇ ತಾರೀಕು ಫೆಬ್ರವರಿ 2ನೇ ತಾರೀಕು ಕ್ಯಾಸಂಬಳ್ಳಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೂ ಕೂಡ ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಇರಲಿ. ಮತ್ತು 1ನೇ ತಾರೀಕು KGFನಲ್ಲೂ ಕೂಡ 8ನೇ ತಾರೀಕು KGFನಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ಮಾಡಬೇಕಂತೇಳಿ ಇದ್ದೇವೆ. ಅದಕ್ಕೆ ನಮ್ಮ ಸಂಸದರು ಆ ಕಾರ್ಯಕ್ರಮಕ್ಕೆ 2 ಕಾರ್ಯಕ್ರಮಕ್ಕೆಲ್ಲ ಬರಬೇಕಂತೇಳಿ ನಿಮ್ಮ ಮೂಲಕ ನಾನು ಇಲ್ಲೇ ವಿನಂತಿ ಮಾಡಿಬಿಡ್ತೇನೆ. ಯಾಕಂದರೆ ಕರಪತ್ರ ಇಲ್ಲ, ಆಹ್ವಾನ ಪತ್ರ ಇಲ್ಲ. ಈ ಮಾತೆ ಆಹ್ವಾನ ಪತ್ರ ಅಂತೇಳಿ ತಾವೆಲ್ಲರೂ ಕೂಡ ತಿಳ್ಕೊಂಡು ಕ್ಯಾಸಂಬಳ್ಳಿ ವ್ಯಾಪ್ತಿಯಲ್ಲಿ ನಡೀತಕ್ಕಂಥ 2ನೇ ತಾರೀಕು ಕಾರ್ಯಕ್ರಮಕ್ಕೂ ಬರಬೇಕು, 8ನೇ ತಾರೀಕು KGF ನಗರದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೂ ಬರಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲರೂ ಕಾರಣಕರ್ತರು, ನಿಮ್ಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಹೇಳಿ ಈ ಹಿಂದೂ ಕಾರ್ಯಕ್ರಮವನ್ನು ಮತ್ತೆ ನಿರಂತರವಾಗಿ ಜ್ವಲಂತವಾಗಿ ನಮ್ಮೆಲ್ಲರ ಜನಮಾನಸದಲ್ಲಿ ಉಳಿಲಿ ಅನ್ನುವಂಥ ಭಾವನೆ ನಮ್ಮೆಲ್ಲರಲ್ಲೂ ಬರಲಿ ಅನ್ನುವಂಥ ವಿಷಯವನ್ನು ತಿಳಿಸ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಬರ್ತಾ ಇದ್ದಾರೆ ನಮ್ಮಲ್ಲಿ KGF ಟೌನ್ಗೆ. ಅಲ್ಲಿಗೂ ನಾವೆಲ್ಲರೂ ಒಟ್ಟಿಗೆ ಬಂದು ಇಲ್ಲಿ ನಾವೇನು ಓಟ್ ಕೇಳಕ್ಕೆ ಅನ್ನೋದು ಬಂದಿಲ್ಲ. ಅವ್ರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಎಲ್ಲರೂ ಸಿದ್ದರಾಮಯ್ಯನವರು ಬರ್ಬೇಕೀಗ ಹಿಂದೂ ಸಮಾಜೋತ್ಸವಕ್ಕೆ. ಅದಕ್ಕೋಸ್ಕರ ನಾವಿಲ್ಲೇನು ರಾಜಕಾರಣ ಮಾಡಕ್ ಬಂದಿಲ್ಲ. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಎಲ್ಲರಿಗೂ ನಾನು ಅನಂತ ಧನ್ಯವಾದಗಳು. ಮತ್ತೆ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಂತ ಎಲ್ಲ ನಮ್ಮ ಮಾಧ್ಯಮದವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಈ ತರ ಕಾರ್ಯಕ್ರಮಗಳು ಇನ್ನೂ ಸಹಸ್ರಾರು ಸಂಖ್ಯೆಯಲ್ಲಿ ಮಾಡಿ ನಾವು ಏನ್ ಈ ಭಾರತ ದೇಶಕ್ಕೆ ಹಿಂದೂಸ್ತಾನ ಅಂತೇಳಿ ಅದು ನಮ್ಮ ಅಸ್ಮಿತೆ, ಅದು ನಾವು ಯಾವುದೇ ಕಾರಣಕ್ಕೂ ಮರೆಯಂಗಿಲ್ಲ. ಯಾರೇ ಬರ್ಬೋದು ಹೋಗ್ಬೋದು, ಯಾರೂ ಸೌದಿಯಿಂದ ಬಂದಿರೋರು ಯಾರು ಇಲ್ಲ. ಇಲ್ಲೆಲ್ಲ ಇರ್ತಕ್ಕಂಥ ಹಿಂದೂಗಳೇ ಬೇರೆ ಬೇರೆ ಇದಕ್ಕೆ ಕನ್ವರ್ಟ್ ಆಗಿರ್ತಕ್ಕಂಥವ್ರು. ಅವರೆಲ್ಲರೂ ಒಟ್ಟಿಗೆ ಸೇರಿ ಅವ್ರ ಮೂಲ ಏನಿದೆ ಅದನ್ನ ತಿಳ್ಕೊಂಡು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಾವೆಲ್ಲ ಭಾರತೀಯರು, ನಾವೆಲ್ಲ ಹಿಂದೂಗಳು ಅಂತೇಳಿ ಇದನ್ನ ಜೊತೆಲಿ ನಾವೆಲ್ಲ ಒಗ್ಗಟ್ಟಾಗಿರ್ತೀರಿ ಅಂತೇಳಿ ತೋರಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಮನೆ ಮಾಡ್ಕೊಂತೀನಿ. ಮತ್ತೆ ಈ ಕಾರ್ಯಕ್ರಮ ಇಷ್ಟೊಂದು ಅದ್ಭುತವಾಗಿ ಏನ್ ನಡೆದಿದೆ, ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸುಂದರಪಾಳ್ಯ ಗ್ರಾಮದಲ್ಲಿ ನಾವು ಹಿಂದೂ ಮಹಾ ಸಮಾವೇಶವನ್ನು ತುಂಬ ಯಶಸ್ವಿಯಾಗಿ ನಡೆಸಿದ್ದೀವಿ. ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ನಮಗೆ ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಸುಮಾರು ಒಂದು 4-5 ದಿವಸಗಳಿಂದ ಇದಕ್ಕೆ ಪೂರ್ವಭಾವಿ ಸಭೆಗಳನ್ನು ನಡೆಸಿ
ಇಲ್ಲಿ ನೆಚ್ಚಿನ ಜನ ನಮಗೆ ಸೇರಂಗೆ ಮನೆ ಮನೆಗೂ ಸಂಪರ್ಕ ಮಾಡಿ ನಮ್ಮ ಹಿಂದೂ ಸಮಾಜದ ಏಳಿಗೆಗೆ, ಹಿಂದೂ ಸಮಾಜದ ಅಭಿವೃದ್ಧಿಗೆ ಮತ್ತು ಹಿಂದೂ ಸಮಾಜದಲ್ಲಿ ಒಗ್ಗಟ್ಟಾಗಿದ್ದು ನಾವು ನಮ್ಮ ಧರ್ಮವನ್ನು ಉಳಿಸ್ಕೋಬೇಕು ಎನ್ನೋ ಉದ್ದೇಶದಿಂದ ಇದು ನಮಗೆ ಸಂಘ ಶತಾಬ್ದಿ ವರ್ಷ ಆಗಿರೋದ್ರಿಂದ ಅದೊಂದು ಸೂಚನೆ ಮೇರೆಗೆ ನಾವು ಇದನ್ನು ಆಯೋಜನೆ ಮಾಡಿದ್ದೀವಿ. ಪ್ರತಿ ಇದರಲ್ಲಿ ಕೂಡ ನಮಗೆ ನಮ್ಮ KGF ಕ್ಷೇತ್ರದಲ್ಲಿ ಈಗ ನಾವು ನಾಳೆ ಗುಟ್ಟಳ್ಳಿನಲ್ಲಿದೆ, ಆಮೇಲೆ ಮತ್ತೆ ಕ್ಯಾಸಂಬಳ್ಳಿನಲ್ಲಿದೆ, ಆಮೇಲೆ KGF ಅಲ್ಲಿನೂ ಆಯೋಜನೆ ಮಾಡಿದ್ದೀವಿ. ಅದರಿಂದ ನಮಗೆ ಏನಂದರೆ ಹಿಂದೂಗಳೆಲ್ಲ ಒಂದಾಗಿ ಇದ್ದು ನಾವು ಪ್ರತಿಯೊಂದು ನಮ್ಮ ಕಷ್ಟ ಬಂದಾಗ ಹೋರಾಡಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿರುತ್ತೆ. ಅದರಿಂದ ಎಲ್ಲ ನಾವು ಪ್ರತಿಯೊಂದು ಯಾರು ತೊಂದರೆ ಬಂದರೆ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ನಾವು ಅದನ್ನು ಸಾಧಿಸಿದರೆ ಆವಾಗ ನಮ್ಮ ಹಿಂದೂ ಧರ್ಮಕ್ಕೂ ಕೂಡ ನಮಗೆ ಒಂದು ಸ್ಫೂರ್ತಿ ಬರುತ್ತೆ, ಒಂದು ಧೈರ್ಯ ಬರುತ್ತೆ. ಯಾಕಂದರೆ ಸನಾತನ ಧರ್ಮ ಸುಮಾರು ಎಷ್ಟೋ ವರ್ಷಗಳಾಯಿತು ಇದು ಹುಟ್ಟಿ, ಇದಕ್ಕೆ 54 ಜಾಸ್ತಿ ಸಾವಿರಾರು ವರ್ಷಗಳಾಗಿರೋದ್ರಿಂದ ಈ ಸನಾತನ ಧರ್ಮ, ಇದು ಹಿಂದೂ ಧರ್ಮ ಇದು. ಯಾಕಂದರೆ ನಾವು ಬೇರೆ ನೆನ್ನೆ ಮೊನ್ನೆ ಹುಟ್ಟಿ ಬಂದು ಅದನ್ನು ನಮ್ಮನ್ನು ಬೆದರಿಸೋ ಥರ ಇರಬಾರ್ದು ಅನ್ನೋ ಉದ್ದೇಶನೇ ನನಗೆ ಇದು ಅಂತ ನನ್ನ ಭಾವನೆ ಇರುತ್ತೆ. ಆದರೆ ಪ್ರತಿಯೊಂದು ಇದರಲ್ಲಿ ಕೂಡ ಯಾವ ನಮ್ಮಲ್ಲಿ ಜಾತಿ ಭೇದ ಯಾವುದೂ ಇಲ್ಲದೆ ತುಂಬ ಅಚ್ಚುಕಟ್ಟಾಗಿ ಇದನ್ನು ನಾವು ನಡೆಸ್ಕೊಂಡು ಬಂದಿದ್ದೀವಿ. ಇಲ್ಲಿ ತುಂಬ ಆಯೋಜನೆ ಕೂಡ ತುಂಬ ಚೆನ್ನಾಗಾಗಿದೆ. ನಮಗೆ ಇಲ್ಲಿ ಪೊಲೀಸ್ ಸಿಬ್ಬಂದಿ ಕೂಡ ತುಂಬ ಚೆನ್ನಾಗಿ ಸಹಕಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನಮಗೆ ಒಳ್ಳೆ ಕಾರ್ಯಕ್ರಮ ಇತ್ತು. ಬೆಳಗ್ಗೆಯಿಂದ ನಾವು ಕುಂಭ ಕಲಶದಿಂದ ನಾವು ಊರಲ್ಲಿ ಮೆರವಣಿಗೆ ಮಾಡಿಕೊಂಡು ಅದೇ ರಥಯಾತ್ರೆ ಮೇಲೆ ಬಂದು ಇಲ್ಲಿ ಮತ್ತೆ ವೇದಿಕೆಯಲ್ಲಿ ಕೂಡ ತುಂಬ ಅಚ್ಚುಕಟ್ಟಾಗಿ ನಮಗೆ ಬಂದಿರೋಂಥ ಭರತ್ಜಿ ಅವರಾಗಲಿ ಎಲ್ಲ ಸಂತೋಷ್ ಅವರು ತುಂಬ ಚೆನ್ನಾಗಿ ಅವರು ಅವರ ಉಪದೇಶಗಳನ್ನು ಹೇಳಿದ್ದಾರೆ. ಅದು ಜನಗಳಿಗೆ, ಅದು ಇಲ್ಲದೆ ಅವರು ಜನ ಆಡುವ ಭಾಷೆಯಿಂದ ಅವ್ರು ಮಾಡಿರೋದ್ರಿಂದ ಅವರಿಗೆ ತುಂಬ ಅನುಕೂಲವಾಗಿ ಅರ್ಥ ಆಗೋ ರೀತಿಯಲ್ಲಿ ಆಗಿರುತ್ತೆ ಅಂತ ನನ್ನ ಭಾವನೆ ಆಗಿರುತ್ತೆ. ಯಾಕಂದರೆ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ತೆಲುಗು ಮಾತನಾಡೋದ್ರಿಂದ ಅವ್ರಿಗೇನೆಂದರೆ ಅವರು ಅದೇ ಭಾಷೆಯಲ್ಲಿ ಬಂದು ಆಂಧ್ರದಿಂದ ಬಂದಿರುವಂತಹ ಅವರು ಭರತಿಯವರು ತುಂಬ ಚೆನ್ನಾಗಿ ಭಾಷಣವನ್ನು ಮಾಡಿದ್ದಾರೆ. ಅವರಿಗೂ ಸಹ ಮತ್ತು ನಮ್ಮ ಕೈವಾರ ನಾರಾಯಣಪ್ಪ ಅವರ ಶ್ರೀ ಯೋಗಿ ನಾರಾಯಣ ಅವರ ಆಶ್ರಮದಿಂದ ಬಂದಿರುವಂಥ ಅವರಿಬ್ಬರಿಗೂ ನಮ್ಮ ಈ ಸಂಸ್ಥೆಯ ಪರವಾಗಿ ಹಾಗೂ ಈ ವೇದಿಕೆಯ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಅವರಿಗೆ ಸಲ್ಲಿಸಲು ಇದರಲ್ಲಿ ನಾನು ತಮಗೆ ತಿಳಿಸುತ್ತೇನೆ.